ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಈಗ ವಿದ್ಯುತ್ ಕ್ಷೇತ್ರದಲ್ಲಿ ಅಲ್ಲೋಲ ಕಲ್ಲೋಲ ಆಗ್ತಕ್ಕಂಥ ಹಲವಾರು ಬೆಳವಣಿಗೆಗಳು ನಡೀತಾ ಇದ್ದಾವೆ. ಇಡೀ ವಿದ್ಯುತ್ ಕ್ಷೇತ್ರವನ್ನ ಖಾಸಗಿ ಬಂಡವಾಳದಾರರಿಗೆ, ಬಹಳ ಮುಖ್ಯವಾಗಿ ಭಾರತದ ದೇಶೀಯ ಖಾಸಗಿ ಬಂಡವಾಳದಾರರು ಜೊತೆಗೆ ಅಂತಾರಾಷ್ಟ್ರೀಯ ಹಣಕಾಸು ಬಂಡವಾಳದಾರರು ಕಂಪನಿಗಳಿಗೆ ಭಾರತದ ವಿವಿಧ ರಾಜ್ಯಗಳಲ್ಲಿರ್ತಕ್ಕಂಥ ವಿದ್ಯುತ್ ವಲಯವನ್ನ ಖಾಸಗೀಕರಣ ಮಾಡಲಿಕ್ಕೆ, ಅವ್ರಿಗೆ ಹಸ್ತಾಂತರ ಮಾಡ್ಲಿಕ್ಕೆ ಬೇಕಾದಂತ ಸಂಪೂರ್ಣ ಪ್ರಯತ್ನಗಳು ಇವತ್ತು ನಡೀತಾ ಇದ್ದಾವೆ. ಅದರ ಭಾಗವಾಗಿನೇ ಕರ್ನಾಟಕದಲ್ಲೂ ಕೂಡ ಈ ಸ್ಮಾರ್ಟ್ ಮೀಟರ್ಗಳನ್ನು ಅಳವಡಿಸಬೇಕು, ಎಲ್ಲ ವಲಯದ ವಿದ್ಯುತ್ ಗ್ರಾಹಕರಿಗೆ ಅಳವಡಿಸಬೇಕು ಅನ್ನೋ ಪ್ರಯತ್ನಗಳು ಕೂಡ ತೀವ್ರವಾಗಿ ನಡೀತಾ ಇದ್ದಾವೆ. ಸ್ಮಾರ್ಟ್ ಮೀಟರ್ಗಳು ಅಂದ ತಕ್ಷಣಕ್ಕೆ ಈಗಿರೋಂಥ ವಿದ್ಯುತ್ ಬಳಕೆಯ ಇದನ್ನ ನನಗೆ ತೋರಿಸ್ತಕ್ಕಂಥ ಮೀಟರ್ಗಳು ಅದನ್ನ ತೆಗೆದು ಸ್ಮಾರ್ಟ್ ಆಗಿ ಡಿಜಿಟಲ್ ಮೀಟರ್ಗಳನ್ನ ಹಾಕ್ತಾರಲ್ವಾ, ಏನ್ ವ್ಯತ್ಯಾಸ ಏನಾಗ್ಬಿಡುತ್ತೆ ಅನ್ನುವಂಥ ಒಂದು ಚರ್ಚೆಗಳು ಕೂಡ ಇದಾವೆ. ಮೀಟರ್ಗಳನ್ನ ಬದಲಾಯಿಸೋದ್ರಿಂದ ದೊಡ್ಡ ಸಮಸ್ಯೆ ಏನು ಆಗಲ್ಲ. ಆದ್ರೆ ಪ್ರಶ್ನೆ ಇರುವಂತದ್ದು ಮೀಟರ್ಗಳನ್ನ ಯಾಕೆ ಬದಲಾಯಿಸ್ತಾ ಇದ್ದಾರೆ ಅನ್ನುವಂಥದ್ದು ಬಹಳ ಮುಖ್ಯ. ನಾವು ಆ ಹಿನ್ನೆಲೆಯಲ್ಲಿ ಕೆಲವು ಅಂಶಗಳನ್ನ ಗಮನಿಸಬೇಕಂತ ಅಗತ್ಯ ಇದೆ. ಮೊದಲಿಗೆ ಈ ಸ್ಮಾರ್ಟ್ ಮೀಟರ್ಗಳನ್ನ ಆಗ್ತಿರ್ತಕ್ಕಂಥ ಉದ್ದೇಶದ ಬಗ್ಗೆ ಒಂದು ಅಂಶ ನಾನು ಗಮನಿಸೋದಾದ್ರೆ, ಈಗ ಪ್ರಸ್ತಾಪ ಆಗ್ತಿರತಕ್ಕಂಥದ್ದು, ಈಗಿರ್ತಕ್ಕಂಥ ಮೀಟರ್ಗಳನ್ನ ತೆಗೆದು ಡಿಜಿಟಲ್ ಮೀಟರ್ಗಳನ್ನ ಹಾಕ್ಲಾಗ್ತದೆ. ಈ ಡಿಜಿಟಲ್ ಮೀಟರ್ಗಳಲ್ಲಿ ನಾವು ಈ ಮೊಬೈಲ್ ಫೋನ್ ಕರೆನ್ಸಿ ಹೇಗೆ ನಾವು ಬಳಸ್ತೀವಿ ಆ ರೀತಿಯಲ್ಲಿ ಡಿಜಿಟಲ್ ಮೀಟರ್ಗಳಿಗೆ ಮೊದಲೇ ಕರೆನ್ಸಿಯನ್ನ ಹಾಕ್ಬೇಕಾಗುತ್ತೆ. ಅಂದ್ರೆ ಈಗ ನಾವು ವಿದ್ಯುತ್ತನ್ನ ಬಳಸಿ ಒಂದು ತಿಂಗಳ ನಂತರದಲ್ಲಿ ನಮಗೆ ಬಿಲ್ ಕೊಡ್ತಾರೆ. ವಿದ್ಯುತ್ ಬಳಕೆ ಆದ ಪ್ರಮಾಣವನ್ನು ಅನುಸರಿಸಿ ಬಿಲ್ ಬರ್ತದೆ. ಬಿಲ್ ಕಟ್ಲಿಕ್ಕೆ ಒಂದು 15 ದಿವಸ ಟೈಮ್ ಇರುತ್ತೆ, ನಾವು ಬಿಲ್ ಕಟ್ತೇವೆ. ಆದ್ರೆ ಸ್ಮಾರ್ಟ್ ಮೀಟರ್ಗಳಂದಾಗ ಉಲ್ಟಾ, ಇದನ್ನ ನಾವು ಉಲ್ಟಾ ಆಗಿ ಯೋಚನೆ ಮಾಡ್ಕೋಬೇಕು. ಮೊದಲೇ ಹಣ ಕಟ್ಟಬೇಕು, ಹಣ ಕಟ್ಟಿದ ಮೇಲೆ ಆ ಹಣ ಎಷ್ಟು ಕಟ್ಟಿರ್ತೀವೋ ಅಷ್ಟು ಹಣಕ್ಕೆ ಮಾತ್ರ ವಿದ್ಯುತ್ತನ್ನ ನಾವು ಬಳಸಬೇಕು ಅನ್ನುವಂಥದ್ದು. ವಾದ ಹೆಂಗಿರುತ್ತೆ ಅಂತಂದ್ರೆ, ಈಗ ನಮ್ಗೆ ಹಿಂದೆ ನೀವು LPG ಸಿಲಿಂಡರ್ಗಳಿಗೆ ಸಬ್ಸಿಡಿಗಳನ್ನ ನಾವು ನೇರವಾಗಿ ನಿಮಗೆ DBT ಮಾಡ್ತೀವಿ ಅಂತೇಳಿ ಏನೊಂದು ಪ್ರಸ್ತಾಪ ಮೋದಿ ಸರ್ಕಾರ ಮಾಡಿ, ನಿಮ್ಗೇನು ಸಬ್ಸಿಡಿಯನ್ನ ಈಗ ನಾವು ಸರ್ಕಾರ ಗ್ಯಾಸ್ ವಿತರಣಾ ಕಂಪನಿಗಳಿಗೆ ನಾವು ಕೊಡ್ತಾ ಇದ್ದೀವಿ, ಅದರ ಬದಲು ನಾವು ಈಗ ನೇರವಾಗಿ ನಿಮಗೆ ಕೊಟ್ಬಿಡ್ತೀವಿ, ನಿಮ್ಮ ಅಕೌಂಟ್ಗೆ ನೀವು ಪೂರ್ತಿ ಹಣ ಕಟ್ರಿ ಅಂತೇಳಿ ನಮ್ಮನ್ನ ಜನರನ್ನ ಹೇಗೆ ಒಪ್ಪಿಸಿ ಸಿಲಿಂಡರ್ಗಳಿಗೆ ನಾವು ಪೂರ್ತಿ ಹಣ ಕಟ್ಟಬೇಕು, ಕಟ್ಟಿದ ಮೇಲೆ ನಮ್ಮ ಬ್ಯಾಂಕ್ ಅಕೌಂಟ್ಗೆ ಸಬ್ಸಿಡಿ ಹಣ ಹಾಕ್ತೀವಿ ಅಂತೇಳಿ ಮಾಡಿದ್ರು. 1-2 ತಿಂಗಳು ಸ್ವಲ್ಪ ಹಣ ಹಾಕಿ ಇವತ್ತು ಇಡೀ ದೇಶದಲ್ಲೇನೆ ಯಾವ ಗ್ರಾಹಕರಿಗೂ ಕೂಡ ಸಬ್ಸಿಡಿ ಹಣ ಬರಲಾರದ ರೀತಿ ನಿಂತೋಗಿದೆ. ಅಂದ್ರೆ ಸರ್ಕಾರಗಳು ಮೂಲತಃ ಜನರನ್ನೇ ಪೂರ್ಣ ಹಣವನ್ನು ಕೊಡಬೇಕು, ಗ್ರಾಹಕರು ಪೂರ್ತಿ ಪಾವತಿಸಬೇಕು, ಸರ್ಕಾರಕ್ಕೆ ಅದರಲ್ಲಿ ಜವಾಬ್ದಾರಿ ಇಲ್ಲ ಅನ್ನುವಂಥ ಒಂದು ವಿಧಾನವನ್ನು ಏನು ಅನುಸರಿಸ್ತಾ ಇದೆ. ಅದರ ಪರಿಣಾಮ ನಾವು ಅಡಿಗೆ ಅನಿಲದ ಸಿಲಿಂಡರ್ಗಳ ವಿಚಾರದಲ್ಲಿ ಗಮನಿಸಿದ್ದೇವೆ. ಅದೇ ರೀತಿ ಒಳಗಡೆಯಲ್ಲಿ ವಿದ್ಯುತ್ ಕ್ಷೇತ್ರದಲ್ಲಿ ಈಗ ಅವರು ನೀವು ಮೀಟ್ರು ತಿಂಗಳು ಓಡದ ಮೇಲೆ ಬಿಲ್ ಕಟ್ತಿದ್ದೀರಿ, ಅದ್ರ ಬದಲು ಮೊದಲೇ ಕಟ್ಬಿಟ್ರಿ, ಹೇಗಿದ್ರು ವಿದ್ಯುತ್ ಬಳಸೋ ಬಿಲ್ ಅಷ್ಟೇ ನೀವು ಕಟ್ತೀರಿ ಅನ್ನೋಂಥ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಆದ್ರೆ ಅದು ಅಷ್ಟು ಸರಳವಾಗಿಲ್ಲ ಅನ್ನೋದನ್ನ ನಾವು ಗಮನಿಸಬೇಕಾಗಿದೆ. ಯಾಕೆ ಸರಳವಾಗಿಲ್ಲ ಅಂತಂದ್ರೆ, ಅಸಲಿಗೆ ಈ ವಿದ್ಯುತ್ ಮೀಟರ್ಗಳಿಗೆ ಸ್ಮಾರ್ಟ್ ಮೀಟರ್ ಹಾಕೋದ್ರಿಂದ ಆಗೋ ಪ್ರಯೋಜನ ಏನು ಜನಕ್ಕೆ? ಎರಡೂ ಒಂದೇ ಆದ್ರೆ ಪ್ರಯೋಜನ ಏನಿಲ್ಲ. ಅದರಲ್ಲಿ ದೊಡ್ಡ ಪ್ರಮಾಣದ ಅವ್ಯವಹಾರ ಕೂಡ ನಡೀತಾ ಇದೆ. ಈಗ ಮೊದಲ ಮೀಟರ್ಗಳು 1,000, 1,500 ರೂಪಾಯಿಗೆ ನಮ್ಗೆ ಆಗ್ತಾ ಇದ್ರು. ಈಗ 5,000 ರೂಪಾಯಿ ಗೃಹ ಬಳಕೆಗೆ ವಸೂಲಿ ಮಾಡುವಂತ ಪ್ರಶ್ನೆಗಳು ಬಂದಿದ್ದಾವೆ. ಇದರಿಂದ ದೊಡ್ಡ ಪ್ರಮಾಣದ ಹೊರೆ ಗ್ರಾಹಕರ ಮೇಲೆ ಆಗ್ತದೆ. ಇದಲ್ದೇನೆ ನಾವು ಸ್ಮಾರ್ಟ್ ಮೀಟರ್ಗೆ ಮೊದಲೇ ಕರೆನ್ಸಿ ಹಾಕ್ಸ್ಕೊಂಡಾಗ ಅದರಲ್ಲಿರ್ತಕ್ಕಂಥ ಈ ಫಿಕ್ಸೆಡ್ ಚಾರ್ಜಸ್ ಅಂತ ಏನಿದಾವೆ ವಿದ್ಯುತ್ ಬಿಲ್ಗಳಲ್ಲಿ, ಅವೆಲ್ಲವೂ ಕೂಡ ಕಟ್ ಆಗ್ಬಿಟ್ಟು ಉಳಿದಂತ ಅಮೌಂಟ್ಗೆ ಮಾತ್ರನೇ ನಿಮಗೆ ಕರೆಂಟ್ ಓಡ್ತಿರ್ತದೆ. ಹಿಂಗಾಗಿ ಅದು ಯಾವಾಗ ಮುಗೀತದೆ ಅಂತ ಗೊತ್ತಾಗ್ತಿರಲ್ಲ ನಮಗೆ. ಹಿಂಗಾಗಿ ಯಾವಾಗ ಬೇಕಾದ್ರೂ ಕರೆಂಟ್ ಇದಕ್ಕಿದಂಗೆ ಆಫ್ ಆಗ್ಬಿಡ್ಬೋದು, ಕಟ್ ಆಗ್ಬಿಡ್ತದೆ. ಹೀಗಾಗಿ ಇಡೀ ಜನರ ವಿದ್ಯುತ್ ಬಳಕೆಯ ಸ್ವರೂಪನೇ ಚೇಂಜ್ ಆಗುತ್ತೆ, ಸಿಕ್ಕಾಪಟ್ಟೆ ಸಮಸ್ಯೆಗಳಿಗೆ ಜನ ಸಿಕ್ಕಾಕೊಳ್ತಾರೆ. ಇದು ಪ್ರಾಯೋಗಿಕವಾಗಿ ಆಗ್ತಕ್ಕಂಥ ಕೆಲವು ಸಮಸ್ಯೆಗಳು. ಆದ್ರೆ ಯಾಕೆ ಸರ್ಕಾರ ವಿದ್ಯುತ್ ಮೀಟರ್ಗಳಲ್ಲಿ ಸ್ಮಾರ್ಟ್ ಮೀಟರ್ ತರಬೇಕು ಅಂತ ಬಯಸ್ತಾ ಇದೆ ಅನ್ನೋದನ್ನ ನಾವು ಗಮನಿಸುವಾಗ, ಮುಖ್ಯವಾಗಿ ಇಡೀ ವಿದ್ಯುತ್ ವಿತರಣೆಯನ್ನ ಖಾಸಗೀಕರಣ ಮಾಡಬೇಕು ಅನ್ನುವಂಥದ್ದು ಅದರ ಮೂಲ ಉದ್ದೇಶ. ಈಗ ಉದಾಹರಣೆಗೆ ನಮ್ಮಲ್ಲಿ ಬೆಸ್ಕಾಂ, ಎಸ್ಕಾಂ, ಗೆಸ್ಕಾಂ ಅಂತ ಹೇಳಿ ಈ ರೀತಿ ಒಂದು 6 ವಿದ್ಯುತ್ ವಿತರಣಾ ಕಂಪನಿಗಳಿದಾವೆ, ಡಿಸ್ಟ್ರಿಬ್ಯೂಷನ್ ಕಂಪನೀಸ್. ಇವೆಲ್ಲವೂ ಕೂಡ ಸರ್ಕಾರದ ಅಧೀನದಲ್ಲಿರ್ತಕ್ಕಂಥ ಕಂಪನಿಗಳು.
ಈ ಕಂಪನಿಗಳನ್ನ ಖಾಸಗಿಯವರಿಗೆ ಮಾರಾಟ ಮಾಡಬೇಕು, ಅಥವಾ ಈ ಕಂಪನಿಗಳು ನಿರ್ವಹಿಸ್ತಾ ಇರತಕ್ಕಂಥ ವಿದ್ಯುತ್ ವಿತರಣೆಯ ಕೆಲಸ ಏನಿದೆ ಇದನ್ನ ಖಾಸಗಿಯವರಿಗೆ ವರ್ಗಾಯಿಸಬೇಕು ಅನ್ನುವಂಥ ಕಾರಣಕ್ಕಾಗಿ ಈ ರೀತಿಯ ಒಳಗಡೆಯಲ್ಲಿ ಈ ಬದಲಾವಣೆಯನ್ನ ಮೊದಲನೇ ತರಲಿಕ್ಕೆ ಹೊರಟಿದ್ದಾರೆ. ನೀವು ಒಮ್ಮೆ ಕರೆನ್ಸಿ ಇದಕ್ಕೆ ಹೋದ ತಕ್ಷಣಕ್ಕೆ ಅವ್ರು ಯಾವ ಪ್ರಮಾಣದಲ್ಲಿ ಕಟ್ ಮಾಡ್ತಿರ್ತಾರೆ ಅನ್ನೋಂಥದ್ದು ನಮ್ಗೆ ಅರ್ಥನೇ ಆಗಲ್ಲ. ಈಗ ನಾವು ₹1000 ಕಟ್ಟಿದ್ರೆ 15 ದಿವಸಕ್ಕೆ ಮುಗಿದೋಗ್ಬೋದು. ನಮಗೆ ಬಿಲ್ಲು ಇದುವರೆಗೆ ₹500 ಬರ್ತಿದ್ರೆ ಈಗ ನಾವು ₹1000 ಕರೆನ್ಸಿ ಹಾಕ್ಸಿದ್ರೆ 15 ದಿವಸಕ್ಕೆ ಮುಗಿದೋಗ್ಬೋದು. ಯಾಕಂದ್ರೆ ಯಾವ ದರಗಳನ್ನ ಅದ್ರಲ್ಲಿ ನಿಗದಿ ಮಾಡ್ತಾರೆ ಅಂತ ಗೊತ್ತಿಲ್ಲ. ದರಗಳು ಏರುಪೇರು ಆಗ್ತಾ ಇರ್ತವೆ. ಹೀಗಾಗಿ ಅದನ್ನ ಅರ್ಥ ಮಾಡ್ಕೊಳ್ಳೋಕೆ ಆಗ್ಲಾರದ ಪರಿಸ್ಥಿತಿ ಬಂದ್ಬಿಡ್ತದೆ ನಮಗೆ. ಸೊ ಆದ್ರಿಂದ ವಿಪರೀತವಾಗಿ ದರಗಳನ್ನು ಹೆಚ್ಚಿಸಿ ಫ್ಲೋಟಿಂಗ್ ಚಾರ್ಜಸ್ ಅಥವಾ ಡೈನಮಿಕ್ ರೇಟ್ಸ್ ಅಂತೆಲ್ಲ ಮಾತಾಡ್ತಿದ್ದಾರೆ ಇದರೊಳಗಡೆಯಲ್ಲಿ. ಯಾವಾಗ ಬೆಲೆಗಳನ್ನ ಹೆಚ್ಚಿಸಬಹುದು, ಈಗ ಉದಾಹರಣೆಗೆ ಪೀಕ್ ಡಿಮ್ಯಾಂಡ್ ಇದ್ದಾಗ ಬೆಳಿಗ್ಗೆ ಹೊತ್ತು ಪೀಕ್ ಡಿಮ್ಯಾಂಡ್ ಇರುತ್ತೆ, ರಾತ್ರಿ ಹೊತ್ತು ಸಂಜೆ ಹೊತ್ತು ಪೀಕ್ ಡಿಮ್ಯಾಂಡ್ ಇರುತ್ತೆ. ಇಂಥ ಟೈಮಲ್ಲಿ ವಿದ್ಯುತ್ ದರಗಳ ರೇಟ್ಗಳು ಜಾಸ್ತಿ ಮಾಡೋದು. ಈಗ ಸಾಮಾನ್ಯವಾಗಿ ನಾವು ಕಟ್ಟುವಂತ ವಿದ್ಯುತ್ ಯೂನಿಟ್ ಕಾಮನ್ ಆಗೋದು ಬೆಳಗ್ಗೆ ಆದ್ರೂ ರಾತ್ರಿ ಆದ್ರೂ ಮಧ್ಯಾಹ್ನ ಆದ್ರೂ ಒಂದೇ ರೇಟ್ ಇರ್ತದೆ ಅದರೊಳಗಡೆಯಲ್ಲಿ. ಆದ್ರೆ ಈಗ ಬದಲಾವಣೆ ತರ ಕೊಟ್ಟಿರೋದು ಹೇಗೆ ಅಂತಂದ್ರೆ, ನಾವು ₹1000 ಬಿಲ್ ಕಟ್ಟಿರ್ತೀವಿ ಕರೆನ್ಸಿ ಮೊದಲೇನೆ. ಆದ್ರೆ ಅವರು ಬೆಳಗ್ಗೆ ಹೊತ್ತು ನಾವು ಅಕಸ್ಮಾತ್ ಜಾಸ್ತಿ ಕರೆಂಟ್ ಯೂಸ್ ಮಾಡಿದ್ರೆ ಆ ಬೆಳಗ್ಗೆ ಬಳಸುವಂತ ಕರೆಂಟ್ ಒಂದು ಯೂನಿಟ್ಗೆ ₹7 ಬದಲು ₹15 ಅಂತ ಮಾಡ್ಬಿಟ್ಟು ಡೈನಮಿಕ್ ಫೇರ್ ಇದು ಅಂತ ಹೇಳ್ಬಿಟ್ಟು ವಸೂಲಿ ಮಾಡಿದ್ರೆ ನಮಗೆ ಗೊತ್ತೇ ಆಗಲ್ಲ. ಹೀಗಾಗಿ ವಾರಕ್ಕೇನೆ ನಮ್ಮ ಕಟ್ಟಿರುವಂತ ಕರೆನ್ಸಿ ಖಾಲಿ ಆಗ್ಬಿಡ್ಬೋದು. ಹೀಗಾಗಿ ವಿಪರೀತವಾಗಿ ಜನರಿಂದ ವಸೂಲಿ ಮಾಡ್ಲಿಕ್ಕೆ ದಾರಿ ಮಾಡ್ಕೊಡಕ್ಕೆ ಈ ಸ್ಮಾರ್ಟ್ ಮೀಟರ್ ಹೆಸರಲ್ಲಿ ಖಾಸಗೀಕರಣದ ದಾರಿಯನ್ನ ಇದು ಮಾಡ್ತಾ ಇದ್ದಾರೆ ಅನ್ನೋದನ್ನ ನಾವು ಗಮನಿಸಬೇಕಾಗಿದೆ. ಹೀಗಾಗಿ ವಿದ್ಯುತ್ ವಿತರಣೆಯನ್ನ ಖಾಸಗೀಕರಣ ಮಾಡಬೇಕು ಅನ್ನೋ ಮೂಲ ಉದ್ದೇಶ, ಅದಕ್ಕೆ ಸಹಾಯಕವಾಗಿ ಸ್ಮಾರ್ಟ್ ಮೀಟರ್ಗಳು ಬರ್ತಿದ್ದಾವೆ ಅನ್ನೋದನ್ನ ಗಮನಿಸಬೇಕು. ಯಾಕೆ ವಿದ್ಯುತ್ ಖಾಸಗೀಕರಣ ಮಾಡಕ್ ಹೊರಟಿದ್ದಾರೆ ಅನ್ನೋದನ್ನ ಸ್ವಲ್ಪ ನಾವು ಗಮನಿಸಬೇಕಾಗಿದೆ. ಅದಕ್ಕೆ ಸ್ವಲ್ಪ ಪೂರಕವಾಗಿ ಕೆಲವು ಅಂಶಗಳನ್ನ ನಿಮ್ಗೆ ಗಮನಕ್ಕೆ ತರೋದು ನಾನು ಬಯಸ್ತೇನೆ. ನೋಡಿ, ನಮ್ಮ ದೇಶದ ಒಳಗಡೆಯಲ್ಲಿ ವಿದ್ಯುತ್ ನಮಗೆ ಸ್ವಾತಂತ್ರ್ಯ ಬಂದ ಮೇಲೆ ಬಹಳ ಕಡಿಮೆ ವಿದ್ಯುತ್ ನಮ್ಮಲ್ಲಿ ಉತ್ಪಾದನೆ ಆಗ್ತಾ ಇತ್ತು. ಜನರಿಗೂ ಕೂಡ ವಿದ್ಯುತ್ ಇರಲಿಲ್ಲ, ಹಳ್ಳಿಗಳಲ್ಲಿ ವಿದ್ಯುತ್ ದೀಪಗಳಿರ್ಲಿಲ್ಲ, ಮನೆಗಳಿಗೆ ವಿದ್ಯುತ್ ದೀಪಗಳಿರ್ಲಿಲ್ಲ, ಆಸ್ಪತ್ರೆಗಳಿಗೆ ಸಮಸ್ಯೆ ಅನುಭವಿಸ್ತಿತ್ತು, ಎಲ್ಲ ಕಡೆಯಲ್ಲಿ ವಿದ್ಯುತ್ ಕೊರತೆ ಇತ್ತು. ಅಂತ ಸಂದರ್ಭದ ಒಳಗಡೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ನೇಮಕ ಮಾಡಿದ್ರು. ಆ ಸಮಿತಿ ಕೊಟ್ಟಂತ ಶಿಫಾರಸಿನ ಆಧಾರದಲ್ಲಿ 1948ನೇ ಇಸ್ವಿಯಲ್ಲಿ ನಮ್ಮ ದೇಶದಲ್ಲಿ ಮೊದಲ ವಿದ್ಯುತ್ ಕಾಯ್ದೆ ಅಂತೇಳಿ ಬಂದದ್ದು. ಆ ವಿದ್ಯುತ್ ಕಾಯ್ದೆಯ ಮೂಲ ಉದ್ದೇಶ ಏನಾಗಿತ್ತು ಅಂತಂದ್ರೆ, ಒಂದು ನಮ್ಮ ದೇಶದೊಳಗಡೆಯಲ್ಲಿ ಸರ್ಕಾರನೇ ವ್ಯಾಪಕವಾಗಿ ವಿದ್ಯುತ್ತನ್ನ ಉತ್ಪಾದನೆ ಮಾಡಬೇಕು, ಸಾಗಾಣಿಕೆ ಮಾಡಬೇಕು ಮತ್ತು ವಿತರಣೆಯನ್ನು ಕೂಡ ಸರ್ಕಾರನೇ ಮಾಡಬೇಕು. ಅದಕ್ಕಾಗಿ ರಾಜ್ಯಗಳು ವಿದ್ಯುತ್ ಮಂಡಳಿಗಳನ್ನ ಎಲ್ಲಾ ಕಡೆಗಳ ರಚನೆ ಮಾಡಬೇಕು ಅಂತೇಳಿ ಅದರ ಸಲಹೆಗಳಾಗಿತ್ತು. ಅದರ ಭಾಗವಾಗಿ ಕರ್ನಾಟಕದಲ್ಲೂ ಕೂಡ ಈಗ ಹಿಂದೆ ಕರ್ನಾಟಕ ಎಲೆಕ್ಟ್ರಿಸಿಟಿ ಬೋರ್ಡ್ ಅಂತ KEB ಅಂತ ಏನಿತ್ತು, ಆ ರೀತಿ ಎಲ್ಲ ರಾಜ್ಯಗಳಲ್ಲೂ ಕೂಡ ಎಲೆಕ್ಟ್ರಿಸಿಟಿ ಬೋರ್ಡ್ಗಳು ಅಂತ ರಚನೆ ಆಗಿದ್ದು, ಅವುಗಳ ಅಡಿಯಲ್ಲೇನೆ ವಿದ್ಯುತ್ ಸಾಗಾಣಿಕೆ ಮತ್ತು ವಿದ್ಯುತ್ ವಿತರಣೆ ಎಲ್ಲವೂ ಕೂಡ ನಡೀತಾ ಇತ್ತು. ವಿದ್ಯುತ್ ಉತ್ಪಾದನೆ ಕೂಡ ಪೂರ್ಣ ಪ್ರಮಾಣದಲ್ಲಿ ಸರ್ಕಾರನೇ ಮಾಡ್ತಾ ಇತ್ತು. ಅದು ಜಲ ವಿದ್ಯುತ್ ಇರಲಿ, ಉಷ್ಣ ವಿದ್ಯುತ್ ಇರಲಿ, ಆ ನಂತರದಲ್ಲಿ ಬಂದಂತ ನಿಮಗೆ ಅಣು ವಿದ್ಯುತ್ ಪ್ರಶ್ನೆ ಇರಲಿ, ಇವೆಲ್ಲವೂ ಕೂಡ ಸರ್ಕಾರದ ಅಧೀನದಲ್ಲೇನೆ ವಿದ್ಯುತ್ ಉತ್ಪಾದನೆ ಹೆಚ್ಚಾಗ್ತಾ ಇತ್ತು. ಆದ್ರೆ ಇಲ್ಲೊಂದು ಸಮಸ್ಯೆ ಏನಾಗ್ತಾ ಇತ್ತು, ಸ್ಟೇಟ್ ಎಲೆಕ್ಟ್ರಿಸಿಟಿ ಬೋರ್ಡ್ಗಳು ಅವು ಉತ್ಪಾದನೆ ಮಾಡ್ತಿದ್ದಂತ ವಿದ್ಯುತ್ತಿನ ದರ ಏನಿದೆ, ಉತ್ಪಾದನಾ ವೆಚ್ಚ ಏನಿದೆ ಒಂದು ಯೂನಿಟ್ಗೆ ಅಂತ ಏನಾಗ್ತಾ ಇತ್ತು, ಅದು ಮತ್ತು ಕೇಂದ್ರ ಸರ್ಕಾರ ಸೆಂಟ್ರಲ್ ಎಲೆಕ್ಟ್ರಿಸಿಟಿ ಬೋರ್ಡ್ ಏನಿದೆ CEB, ಅದು ದರ ಮಾಡ್ತಿದ್ದಂತ ನಿಗದಿ ಮಾಡ್ತಿದ್ದಂತ ದರಗಳೇನಿತ್ತು, ಇವುಗಳ ನಡುವೆ ಸಾಕಷ್ಟು ವ್ಯತ್ಯಾಸ ಆಯಿತು. ಒಂದು ಹೋಲಿಕೆ ಸಮಾನತೆ ಇರಲಿಲ್ಲ, ಸಾಮ್ಯತೆ ಇರಲಿಲ್ಲ ಇದರೊಳಗಡೆಯಲ್ಲಿ. ಹೀಗಾಗಿ ಈ ಹೆಚ್ಚು ಕಡಿಮೆ ಇದ್ದಂತ ದರಗಳ ಕಾರಣದಿಂದಾಗಿ ರಾಜ್ಯದ ವಿದ್ಯುತ್ ಮಂಡಳಿಗಳು ಕಡಿಮೆ ದರಗಳನ್ನು ವಿಧಿಸ್ತಾ ಇದ್ದಂತ ಕಾರಣಕ್ಕಾಗಿ ಹೆಚ್ಚು ನಷ್ಟವನ್ನು ಅನುಭವಿಸುವಂತ ಪರಿಸ್ಥಿತಿ ಬಂದ್ಬಿಡ್ತು. ಈ ನಷ್ಟವನ್ನ ತೂಗಿಸ್ಲಿಕ್ಕೆ ಬೇರೆ ದಾರಿ ಇರಲಿಲ್ಲ. ಆಗ ಸರ್ಕಾರ ಅದಕ್ಕೆ ಹಣ ಕೊಡಬೇಕಾಗಿ ಬರ್ತಿತ್ತು. ಈ ವೆಚ್ಚ ಅಸಮತೋಲನ ಏನಿತ್ತು, ಈ ವಿಪರೀತ ಆಗಿ ಆಕ್ಚುಯಲ್ ಕಾಸ್ಟ್ ಏನಾಗ್ತಿತ್ತು, ಒಂದು ವಿದ್ಯುತ್ ವೆಚ್ಚ, ಉತ್ಪಾದನಾ ವೆಚ್ಚ ಏನಾಗ್ತಿತ್ತು ಮತ್ತು ವಿದ್ಯುತ್ ಅನ್ನ ಸಪ್ಲೈ ಮಾಡಿದಾಗ ಏನಾಗ್ತಿತ್ತು, ಹಣ ಏನ್ ಬರ್ತಾ ಇತ್ತು ಒಂದು ಯೂನಿಟ್ಗೆ, ಇವೆರಡರ ನಡುವೆ ವಿಪರೀತ ವ್ಯತ್ಯಾಸಗಳು ಬೆಳೆದಂತ ಪರಿಣಾಮವಾಗಿ ಅದನ್ನ ತುಂಬಿಸ್ಕೊಳ್ಳಿಕ್ಕೆ ಬೇಕಾದಂತ ಕ್ರಮಗಳು ಸರ್ಕಾರದ ಮಟ್ಟದಲ್ಲಿ ನಡೀದೇ ಹೋದಂತ ಕಾರಣದಿಂದಾಗಿ ಸಮಸ್ಯೆಗಳು ಅಲ್ಲಿಂದ ಉದ್ಭವ ಆಗಕ್ಕೆ ಶುರುವಾಯಿತು. 91ರ ನಂತರದಲ್ಲಿ ನಮ್ಮ ದೇಶ ಬಹಳ ಮುಖ್ಯವಾಗಿ ಉದಾರೀಕರಣ, ಜಾಗತೀಕರಣದ ಈ ಪ್ರಕ್ರಿಯೆಗೆ ಒಳಗಾದ ಮೇಲೆ ಮೊದಲ ಅತ್ಯಂತ ಆದ್ಯತೆಯ ಒಂದು ಕ್ಷೇತ್ರ ಖಾಸಗೀಕರಣ ಮಾಡಬೇಕು ಅನ್ನುವಂಥದ್ದು ಬಂದಿದ್ದು ವಿದ್ಯುತ್ ಕ್ಷೇತ್ರವನ್ನು. ಇದರ ಪರಿಣಾಮವಾಗಿ ವಿದ್ಯುತ್ ಕ್ಷೇತ್ರವನ್ನ ಖಾಸಗೀಕರಿಸಬೇಕು ಅನ್ನೋ ಪ್ರಯತ್ನಗಳು ತೀವ್ರವಾಗಿ ನಡೀತು.
ಅದರ ಸ್ಪಷ್ಟವಾದಂತ ಒಂದು ಪ್ರಯತ್ನ ನಡೆದಿದ್ದು ಮಾನ್ಯ ವಾಜಪೇಯಿ ಪ್ರಧಾನಮಂತ್ರಿ ಅವರು ಆಗಿದ್ದಂತ ಕಾಲದಲ್ಲಿ 2002 ಮತ್ತು 3ರಲ್ಲಿ ವಿದ್ಯುತ್ ಕಾಯ್ದೆ ಅಂತೇಳಿ ಒಂದು ರಾಷ್ಟ್ರೀಯ ಕಾಯ್ದೆಯನ್ನ ಅವರು ಜಾರಿ ಮಾಡಿದ್ರು. ಅದ್ರಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದೇನಂತಂದ್ರೆ ವಿದ್ಯುತ್ ಉತ್ಪಾದನೆಯನ್ನ ಬೇರ್ಪಡಿಸಬೇಕು, ವಿದ್ಯುತ್ ಸಾಗಾಣಿಕೆ ಮತ್ತು ವಿತರಣೆಯನ್ನ ಬೇರ್ಪಡಿಸಬೇಕು. ಇವು ಮೂರನ್ನು ಬೇರ್ಪಡಿಸಿ ಅದರ ಆಧಾರದ ಒಳಗಡೆಯಲ್ಲಿ ಇವು ಪ್ರತ್ಯೇಕ ಎಂಟಿಟಿಗಳನ್ನ ಮಾಡಿ ಮೂರನ್ನು ಕೂಡ ಖಾಸಗಿಯವರಿಗೆ ವಹಿಸಲಿಕ್ಕೆ ಒಂದು ಅವಕಾಶ ನಿರ್ಮಾಣ ಮಾಡ್ಕೋಬೇಕು ಅಂತೇಳಿ ಬೋರ್ಡ್ಗಳಾಗಿದ್ದಂಥವುಗಳನ್ನೆಲ್ಲವೂ ಕೂಡ ಕಾರ್ಪೊರೇಷನ್ಗಳು ಕಂಪನಿಗಳಾಗಿ ಪರಿವರ್ತನೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ಲಾಯಿತು. ಇಂಥದ್ರ ಪರಿಣಾಮವಾಗೇನೆ ಕರ್ನಾಟಕದಲ್ಲೂ ಕೂಡ ನಾವು ಕೆಇಬಿ ಅಂತ ಹೇಳಿದ್ದದ್ದು ಕರ್ನಾಟಕದ ಒಳಗಡೆಯಲ್ಲಿ ಡಿಸ್ಟ್ರಿಬ್ಯೂಷನ್ ಕಂಪನಿಗಳು ಪ್ರತ್ಯೇಕ ಆಯಿತು. ಹಿಂಗಾಗಿ ಬೆಸ್ಕಾಂ ಈ ತರದ ಕಂಪನಿಗಳು ಶುರು ಆಗಿದ್ದು, KPTCL ಸಾಗಾಣಿಕೆಗೆ ಅನ್ನೋಂಥ ರೀತಿಯಲ್ಲಿ ಪ್ರತ್ಯೇಕ ಆಯಿತು ವಿದ್ಯುತ್ ಸಾಗಾಣಿಕೆಗೆ. ಮತ್ತೊಂದು ಕಡೆಯಲ್ಲಿ ವಿದ್ಯುತ್ ಉತ್ಪಾದನೆ ಕೂಡ ಅದರಲ್ಲೂ ಕೂಡ ಖಾಸಗಿಯವರಿಗೆ ಪ್ರವೇಶ ಮಾಡತಕ್ಕಂಥ ಒತ್ತಡಗಳು ಬಂತು. ಹೀಗಾಗಿ ವಿದ್ಯುತ್ ಉತ್ಪಾದನೆಯಲ್ಲೂ ಖಾಸಗೀಕರಣ, ಖಾಸಗಿಯವರು ವಿದ್ಯುತ್ ಉತ್ಪಾದನೆ ಮಾಡಬಹುದು. ಸಾಗಾಣಿಕೆಯಲ್ಲಿ ಖಾಸಗಿಯವರು ಬರಲಿಲ್ಲ, ಯಾಕಂದ್ರೆ ಅದರಲ್ಲಿ ಹೆಚ್ಚು ಲಾಭ ಬರ್ತಿರ್ಲಿಲ್ಲ. ಆದರೆ ವಿದ್ಯುತ್ ಪೂರೈಕೆ ಮಾಡುವಂತ ಕಂಪನಿಗಳೇನಿತ್ತು, ಸುಮಾರು ನಗರಗಳಲ್ಲಿ ಮತ್ತು ಸುಮಾರು ರಾಜ್ಯಗಳಲ್ಲಿ ವಿದ್ಯುತ್ ಪೂರೈಕೆ ಮಾಡುವಂತ ಕಂಪನಿಗಳು ಕೂಡ ಬರೋದು, ಖಾಸಗಿ ಕಂಪನಿಗಳು ಬರಕ್ಕೆ ಶುರು ಆಯ್ತು. ಈಗ ಅವ್ರ ಬೇಡಿಕೆ ಇದ್ದದಿಷ್ಟೇ, ವಿದ್ಯುತ್ ಉತ್ಪಾದನೆಯನ್ನ ಅವ್ರು ಏನ್ ಮಾಡ್ತಾರೆ ಆ ದರಗಳಿಗೆ ನಾವು ಕೊಂಡ್ಕೋಬೇಕು. ಸರ್ಕಾರಿ ಎಲೆಕ್ಟ್ರಿಕ್ ಕಂಪನಿಗಳು ಅಥವಾ ಬೋರ್ಡ್ಗಳು ಇದ್ದಂತ ಕಡೆಗಳಲ್ಲಿ ಆ ದರಗಳು ಸಾಮಾನ್ಯವಾಗಿ ಸರ್ಕಾರದ ನಿಗಮಗಳು ಏನು ವಿದ್ಯುತ್ ಉತ್ಪಾದನೆ ಮಾಡ್ತಿದ್ವು. ಈಗ ಉದಾಹರಣೆಗೆ ಜಲವಿದ್ಯುತ್ ತಯಾರು ಮಾಡ್ತಕ್ಕಂಥದ್ದು ಕರ್ನಾಟಕದಲ್ಲಿ ನೀವು ತಗೊಂಡ್ರೆ ಕರ್ನಾಟಕ ಪವರ್ ಕಾರ್ಪೊರೇಷನ್ ಇದೆ, ಜಲವಿದ್ಯುತ್ ಅನ್ನು ತಯಾರು ಮಾಡ್ತದೆ. ನಮ್ಮಲ್ಲಿ ತಯಾರಾಗ್ತಕ್ಕಂಥ ಜಲವಿದ್ಯುತ್ ಅತ್ಯಂತ ಕಡಿಮೆ ಬೆಲೆಯ ವಿದ್ಯುತ್ ಅನ್ನು ತಯಾರು ಮಾಡಲಾಗ್ತದೆ. ಅಂತ ಸಂದರ್ಭದಲ್ಲಿ ಖಾಸಗಿಯವರು ಜಲವಿದ್ಯುತ್ ಅನ್ನು ತಯಾರು ಮಾಡಿದ್ರೆ ಅಥವಾ ಖಾಸಗಿಯವರು ಉಷ್ಣ ವಿದ್ಯುತ್ ಅನ್ನು ತಯಾರು ಮಾಡಿದ್ರೆ ಅದರ ದರಗಳು KPC ತಯಾರು ಉತ್ಪಾದನೆ ಮಾಡತಕ್ಕಂಥ ವಿದ್ಯುತ್ ದರಗಳಿಗಿಂತ 3 ಪಟ್ಟು 4 ಪಟ್ಟು 5 ಪಟ್ಟು ಹೆಚ್ಚಳ ಆಗ್ತಕ್ಕಂಥ ದರಗಳನ್ನು ಅವ್ರು ನಿಗದಿ ಮಾಡಿದ್ರು. ಖಾಸಗಿಯವರು ಉತ್ಪಾದನೆ ಮಾಡಿದಾಗ ಕಂಡೀಷನ್ ಅನ್ನು ಹೇಗೆ ಕಾಯ್ದೆಗಳಲ್ಲೇ ತರಲಾಯಿತು ಅಂತಂದ್ರೆ, ಮೊದಲು ಖಾಸಗಿಯವರ ವಿದ್ಯುತ್ ಅನ್ನ ಕೊಂಡ್ಕೋಬೇಕು. ಅಂದ್ರೆ ಸರ್ಕಾರಿ ಕಂಪನಿಗಳು ತಯಾರು ಮಾಡ್ತಕ್ಕಂಥ ₹1 ಅಥವಾ ₹2 1 ಯೂನಿಟ್ ದರದ ವಿದ್ಯುತ್ ಅನ್ನ ಕೊಂಡುಕೊಳ್ಳೋದಕ್ಕಿಂತ ಮೊದಲು ₹5 ₹6 ₹7 ರೀತಿ ಖಾಸಗಿಯವರು ತಯಾರು ಮಾಡ್ತಕ್ಕಂಥ ವಿದ್ಯುತ್ಗಳನ್ನ ಕೊಂಡುಕೋಬೇಕು ಅನ್ನೋಂಥ ಒತ್ತಡಗಳನ್ನು ಹೇರಲಾಯಿತು. ಇದರ ಪರಿಣಾಮ ಏನಾಯ್ತು, ಕಡಿಮೆ ಬೆಲೆ ವಿದ್ಯುತ್ ಸರ್ಕಾರದ ಕಂಪನಿಗಳೇ ತಯಾರು ಮಾಡ್ತಿದ್ರು ಕೂಡ ಅದರ ಬದಲಿಗೆ ದುಬಾರಿ ಬೆಲೆಯ ಖಾಸಗಿ ಕಂಪನಿಗಳ ವಿದ್ಯುತ್ತನ್ನ ಈ ವಿತರಣಾ ಕಂಪನಿಗಳು ಕೊಂಡ್ಕೋಬೇಕು ಅನ್ನೋಂಥ ಒತ್ತಡವನ್ನು ಹೇರಿದ್ರಿಂದಾಗಿ ಏನಾಯ್ತು, ಬಹುತೇಕ ಈ ವಿದ್ಯುತ್ ಸಪ್ಲೈ ಮಾಡತಕ್ಕಂಥ ಕಂಪನಿಗಳೇನಿದಾವೆ ಎಲ್ಲವೂ ಕೂಡ ಸಾಲಕ್ಕೆ, ನಷ್ಟಕ್ಕೆ, ದಿವಾಳಿ ಆಗುವಂತ ಪರಿಸ್ಥಿತಿಗಳಿಗೆ ಬರಕ್ ಶುರು ಆಯ್ತು. ಈ ದಿವಾಳಿಯನ್ನ ತುಂಬ್ಕೋಬೇಕಂದ್ರೆ ಏನ್ ಮಾಡ್ಬೇಕು, ನಷ್ಟ ತುಂಬ್ಕೋಬೇಕು ಅಂದ್ರೆ ಏನ್ ಮಾಡ್ಬೇಕು, ಸರ್ಕಾರ ಅದಕ್ಕೆ ತುಂಬಾ ಹಣವನ್ನ ಖರ್ಚು ಮಾಡೋದಕ್ಕೆ ರೆಡಿ ಇಲ್ಲ. ರೆಡಿ ಇಲ್ಲದೆ ಇದ್ದಾಗ ಜನರಿಂದನೇ ವಸೂಲಿ ಮಾಡಬೇಕು ಅನ್ನುವಂತ ಈ ಖಾಸಗೀಕರಣಕ್ಕೆ ಪೂರಕವಾದಂತ ಒಂದು ವಿಧಾನವನ್ನ ಇದರಲ್ಲಿ ಅಳವಡಿಸಲಾಯಿತು. ಅದರ ಪರಿಣಾಮವಾಗಿ ಜನರ ಮೇಲೆ ಹೆಚ್ಚು ಹೊರೆ ಹಾಕಬೇಕು ಅಂದ್ರೆ ಯೂನಿಟ್ ದರಗಳನ್ನ ಹೆಚ್ಚು ಮಾಡ್ತಾ ಹೋಗ್ಬೇಕು. ಒಂದು ಯೂನಿಟ್ ₹1 ಇರುವಂತದ್ದನ್ನ ₹2, ₹3, ₹4, ₹5 ಈ ರೀತಿ ಹೆಚ್ಚು ಮಾಡ್ತಾ ಹೋಗಬೇಕು ಅಂತಂದ್ರೆ ಜನ ವಿರೋಧ ಮಾಡ್ತಾರೆ, ಸರ್ಕಾರಗಳ ವಿರುದ್ಧ ತಿರುಗಿ ಬೀಳ್ತಾರೆ, ಹೋರಾಟಕ್ಕೆ ಮುಂದಾಗ್ತಾರೆ ಅನ್ನೋಂಥ ಕಾರಣಕ್ಕಾಗಿ ಇದನ್ನ ತಪ್ಪಿಸ್ಲಿಕ್ಕೂ ಕೂಡ ಈ ವಿದ್ಯುತ್ ನೀತಿ ಒಳಗಡೆನೆ ತಂದಂತ ಇನ್ನೊಂದು ಕ್ರಮ ಏನಂತಂದ್ರೆ ವಿದ್ಯುತ್ ನಿಯಂತ್ರಣ ಆಯೋಗಗಳು ಅನ್ನುವಂತ ಒಂದು ಜಾಲಗಳು. ಅಸಲಿಗೆ ಈ ನಮ್ಮ ಕರ್ನಾಟಕದ ಒಳಗಡೆಯಲ್ಲಿ ಕರ್ನಾಟಕ ಎಲೆಕ್ಟ್ರಿಸಿಟಿ ರೆಗ್ಯುಲೇಟರಿ ಕಮಿಷನ್ ಅಂತ ಒಂದಿದೆ, KERC ಅಂತೇಳಿ. ಈ ರೀತಿ ಎಲ್ಲಾ ರಾಜ್ಯಗಳಲ್ಲೂ ಇಂಥ ರೆಗ್ಯುಲೇಟರಿ ಕಮಿಷನ್ಗಳನ್ನ ಸ್ಥಾಪನೆ ಮಾಡಲಾಯಿತು. ಕೇಂದ್ರದಲ್ಲೂ ಕೂಡ ಸೆಂಟ್ರಲ್ ಎಲೆಕ್ಟ್ರಿಸಿಟಿ ರೆಗ್ಯುಲೇಟರಿ ಕಮಿಷನ್ ಅನ್ನು ಕೂಡ ಸ್ಥಾಪನೆ ಮಾಡಲಾಯಿತು. ಇವು ಹೇಗೆ ಅಂತಂದ್ರೆ ಸರ್ಕಾರಕ್ಕೆ ಹೊಣೆಗಾರಿಕೆ, ಕೇವಲ ನಾವು ಸರ್ಕಾರಕ್ಕೆ ವರದಿ ಮಾಡಬಹುದು ಅನ್ನೋಂಥದ್ದು ಬಿಟ್ರೆ ಸರ್ಕಾರ ನೇರವಾಗಿ ಈ KERC ಮಾಡಿದಂತ ಶಿಫಾರಸುಗಳನ್ನ ರದ್ದು ಮಾಡ್ಲಿಕ್ಕೆ ಆಗ್ಲಾರ್ದಂತ ಒಂದು ರೀತಿ ಶಾಸನಾತ್ಮಕವಾದಂತ ಹಕ್ಕುಗಳನ್ನ ಅವ್ರಿಗೆ ಕೊಡ್ಲಾಯಿತು. ಇವ್ರು ಯಾರು? ಇವರು ಜನರಿಗೆ ಹೊಣೆಗಾರಿಕೆ ಇಲ್ಲ, ಶಾಸನ ಸಭೆಗೆ ಹೊಣೆಗಾರಿಕೆ ಇಲ್ಲ, ಯಾವುದೇ ಹೊಣೆಗಾರಿಕೆ ಇಲ್ಲದೆ ಇರತಕ್ಕಂತ ಒಂದು ಪ್ರತ್ಯೇಕವಾದ ಸ್ವತಂತ್ರವಾದ ನಿಯಂತ್ರಣ ಆಯೋಗಗಳನ್ನ ಮಾಡಿದ್ರಿಂದಾಗಿ ಅವ್ರು ಇವತ್ತು ದರಗಳನ್ನು ನಿಗದಿ ಮಾಡುವಂತದ್ದಾಯ್ತು. ಸರ್ಕಾರ ಕೈ ತಪ್ಪಿಸ್ಕೊಳ್ತು, ನನಗ್ ಗೊತ್ತಿಲ್ಲ ಇದು KERC ಮಾಡಿದ ದರ ಹೆಚ್ಚಳ, ನಾನೇನ್ ಮಾಡಕ್ಕಾಗುತ್ತೆ ಅಂತೇಳಿ ಜನರಿಗೆ ಬಾಧ್ಯತೆ ಇದ್ದಂತ ಸರ್ಕಾರಗಳು ತಮ್ಮ ಹೊಣೆಗಾರಿಕೆಯಿಂದ ನುಡಿಸ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ಲಾಯಿತು. ಈ ರೀತಿ ನಿಯಂತ್ರಣ ಆಯೋಗಗಳನ್ನು ಮಾಡಬೇಕು ಅನ್ನುವಂತ ಒತ್ತಡ ಎಲ್ಲಿಂದ ಬಂದಿದ್ದು? ಮೂಲತಃ ಇದು ಜಾಗತಿಕ ಖಾಸಗಿ ಬಂಡವಾಳದಾರರ ಹಿತಾಸಕ್ತಿನೇ ಇದರಲ್ಲಿರುವಂಥದ್ದು. ಈಗ ಅಮೆರಿಕದಲ್ಲಿ ಪ್ರತಿಯೊಂದಕ್ಕೂ ಇಂಥ ನಿಯಂತ್ರಣ ಆಯೋಗಗಳಿದ್ದಾವೆ. ಅದೇ ಮಾದರಿಯನ್ನ ಇಂಡಿಯಾದಲ್ಲಿ ಅನುಸರಿಸಿದ್ರೆ ಮಾತ್ರನೇ
ಇಲ್ಲಿ ಖಾಸಗಿಯವರ ಕೈಗೆ ಇವೆಲ್ಲ ಸೇವೆಗಳನ್ನ ವರ್ಗಾವಣೆ ಮಾಡಕ್ಕಾಗುತ್ತೆ ಅನ್ನೋ ಕಾರಣಕ್ಕಾಗಿ ಅವರ ಒತ್ತಡದ ಕಾರಣದಿಂದಾಗಿ ನಮ್ಮ ದೇಶದಲ್ಲೂ ಕೂಡ ವಿದ್ಯುತ್ ಕಾಯ್ದೆಯ ತಿದ್ದುಪಡಿಗಳು ಮಾಡುವಾಗ ಇಂಥ ನಿಯಂತ್ರಣ ಆಯೋಗಗಳು ಅಂತೇಳಿ ಅದರ ಭಾಗವಾಗಿ ರಚನೆ ಮಾಡಲಾಯಿತು. ಈ ನಿಯಂತ್ರಣ ಆಯೋಗಗಳು ಕೊಡ್ತಕ್ಕಂಥ ಶಿಫಾರಸುಗಳನ್ನ ಸರ್ಕಾರಗಳು ಬಾಯಿ ಮುಚ್ಕೊಂಡು, ಕಿವಿ ಮುಚ್ಕೊಂಡು, ಕಣ್ಣು ಮುಚ್ಕೊಂಡು ಜಾರಿ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದಾವೆ. ಇದರ ಪರಿಣಾಮವಾಗಿ ಏನಾಗ್ತಾ ಇದೆ ಈಗ, ಈ ನಾನಾಗ್ಲೇ ಹೇಳದಂತೆ ವಿದ್ಯುತ್ ವಿತರಣಾ ಕಂಪನಿಗಳಿಂದಾವೆ, ಬೆಸ್ಕಾಂ ತರದ ಕಂಪನಿಗಳು ವಿಪರೀತವಂತ ನಷ್ಟಕ್ಕೆ ಒಳಗಾಗ್ತಾ ಹೋದದ್ರಿಂದಾಗಿ, ಯಾಕೆಂದ್ರೆ ದುಬಾರಿ ದರಗಳು ಕೊಟ್ಟು ವಿದ್ಯುತ್ತನ್ನ ಕೊಂಡ್ಕೋಬೇಕು ಅನ್ನೋ ಪರಿಣಾಮವಾಗಿ ಅನಿವಾರ್ಯವಾಗಿ ಅವರು ನಷ್ಟಕ್ಕೊಳಗಾಗುವಾಗ ನಷ್ಟ ತುಂಬಿಕೊಳ್ಳೋದು ಸರ್ಕಾರದ ಜವಾಬ್ದಾರಿ ಅಲ್ಲ, ಬದಲಿಗೆ ಜನನೇ ಕಟ್ಕೊಡ್ಬೇಕು ಅಂತೇಳಿ ಜನರ ಮೇಲೆ ಇದನ್ನು ವರ್ಗಾವಣೆ ಮಾಡ್ಲಿಕ್ಕೆ ಈ ನಿಯಂತ್ರಣ ಆಯೋಗಗಳು, KERC ಅಂತ ನಿಯಂತ್ರಣ ಆಯೋಗಗಳನ್ನ ಬಳಕೆ ಮಾಡೋದಕ್ಕೆ ಶುರು ಮಾಡಿದ್ರು. ಇವತ್ತು ವಿದ್ಯುತ್ ದರಗಳನ್ನು ನಿಗದಿ ಮಾಡೋದು ಸರ್ಕಾರ ಅಲ್ಲ, ಬದಲಿಗೆ ನಿಯಂತ್ರಣ ಆಯೋಗಗಳು ಅನ್ನೋದನ್ನ ನಾವು ಗಮನದಲ್ಲಿ ಇಟ್ಕೋಬೇಕು. ಇವಕ್ಕೆ ಯಾವುದೇ ಜನರಿಗೆ ಸಂಬಂಧಪಟ್ಟಂತ ಹೊಣೆಗಾರಿಕೆ ಇಲ್ಲ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ದುರ್ಬಲ ಮಾಡುವಂತ, ಅಣಕ ಮಾಡ್ತಕ್ಕಂಥ ಒಂದು ಕಮಿಟಿ ಆಯೋಗಗಳು ಇವೆಲ್ಲವೂ ಕೂಡ. ಇವುಗಳನ್ನ ಅಸಲಿಗೆ ಪ್ರಜಾಪ್ರಭುತ್ವವನ್ನು ರಕ್ಷಣೆ ಮಾಡಬೇಕು, ಜನರನ್ನ ರಕ್ಷಣೆ ಮಾಡಬೇಕು ಅಂದ್ರೆ ಇಂಥ ನಿಯಂತ್ರಣ ಆಯೋಗಗಳನ್ನ ಮೊದಲು ಕಿತ್ತಾಕಬೇಕು. ಆದ್ರೆ ಈಗಿರೋ ಸರ್ಕಾರಗಳು ಕಿತ್ತಾಕ್ತವ ಅಂತಂದ್ರೆ ಅಲ್ಲ, ಬದಲಿಗೆ ಅವುಗಳನ್ನ ಮತ್ತಷ್ಟು ಗಟ್ಟಿಗೊಳಿಸ್ತಕ್ಕಂಥ, ಅವುಗಳಿಗೆ ಮತ್ತಷ್ಟು ಅಧಿಕಾರಗಳು ಕೊಡ್ತಕ್ಕಂಥ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಹೀಗಾಗೇನೇನೆ ಈಗಾಗಲೇ ಜಲವಿದ್ಯುತ್ತು, ಉಷ್ಣ, ಅಣು ವಿದ್ಯುತ್ ಇವುಗಳಲ್ಲಿ ಖಾಸಗಿಯವರ ಮಧ್ಯಪ್ರವೇಶ ಹೆಚ್ಚಾಗಿ ಅವ್ರ ಹತ್ರ ದುಬಾರಿ ವಿದ್ಯುತ್ ಕೊಂಡ್ಕೋಬೇಕು ಅನ್ನೋಂಥ ಪರಿಸ್ಥಿತಿ ಇದ್ದು ನಷ್ಟಕ್ಕೊಳಗಾಗ್ತಿರುವಾಗ್ಲೇನೆ ಇನ್ನೊಂದು ಪ್ರಕ್ರಿಯೆ ಈಗ ಸಂಭವಿಸ್ತಾ ಇರೋದೇನಂತಂದ್ರೆ ರಿನ್ಯೂಯಬಲ್ ಎನರ್ಜಿಯ ಪ್ರಶ್ನೆ. ಯಾಕೆ ಸ್ಮಾರ್ಟ್ ಮೀಟರ್ಗಳಿಗೆ ಇಷ್ಟೊಂದು ಒತ್ತಡ ಆಗ್ತಾ ಇದ್ದಾರೆ ಅಂತಂದ್ರೆ, ಈಗ ನಮ್ಮ ದೇಶದಲ್ಲಿ ಈ ರಿನ್ಯೂಯಬಲ್ ಎನರ್ಜಿ ಅಂದ್ರೆ ನವೀಕರಿಸಬಹುದಾದಂತ ಇಂಧನ ಅಂತ ನಾವೇನ್ ಮಾತಾಡ್ತಾ ಇದ್ದೀವಿ, ಅದ್ರಲ್ಲಿ ಬಹಳ ಮುಖ್ಯವಾಗಿ ಸೌರ ವಿದ್ಯುತ್ತು ಮತ್ತು ಗಾಳಿ ವಿದ್ಯುತ್ತು ಇವುಗಳಿಗೆ ಹೆಚ್ಚು ಪುಷ್ಟಿಯನ್ನೇ ಕೊಡ್ಲಾಗ್ತಾ ಇದೆ. ಅದು ಕೇಂದ್ರ ಸರ್ಕಾರನೂ ಕೊಡ್ತಾ ಇದೆ, ರಾಜ್ಯ ಸರ್ಕಾರಗಳು ಕೊಡ್ತಾ ಇದ್ದಾವೆ. ಈ ಇದು ಸೋಲಾರ್ ಮತ್ತು ವಿಂಡ್ ಪವರ್ ಏನಿದೆ, ಇದರ 95%, 96% ಪ್ರೊಡಕ್ಷನ್ ಇವತ್ತು ಆಗ್ತಿರುವಂತದ್ದು ಖಾಸಗಿಯವರದು. ಸರ್ಕಾರದಲ್ಲಿ ಇದರ ಉತ್ಪಾದನೆ ಇಲ್ವೇ ಇಲ್ಲ ಅನ್ನೋಷ್ಟು ಇಲ್ಲ. ಸೊ ಹಾಗಾಗಿ ಪೂರ್ಣ ಪ್ರಮಾಣದಲ್ಲಿ ಇವತ್ತು ಈ ನವೀಕರಿಸಬಹುದಾದ ವಿದ್ಯುತ್ತನ್ನ ತಯಾರು ಮಾಡ್ತಿರೋದು ಖಾಸಗಿ ಬಂಡವಾಳದಾರರಾಗಿರೋದ್ರಿಂದ, ಖಾಸಗಿ ಬಂಡವಾಳದಾರರು ಅಂದ್ರೆ ಇಲ್ಲಿ ಎರಡು ಇದಾವೆ ಗಮನಿಸಬೇಕಾಗಿರೋದು. ಒಂದು ಸ್ವತಃ ಖಾಸಗಿ ಕಂಪನಿಗಳು, ಎರಡನೇದು ರಾಜಕಾರಣಿ ಬಂಡವಾಳದಾರರು. ಈ ಕರ್ನಾಟಕದ ಒಳಗಡೆಯಲ್ಲೂ ಕೂಡ ಸುಮಾರು ಜನ ಮಂತ್ರಿಗಳು, ಯಾರು ಬಂಡವಾಳಶಾಹಿ ಮಂತ್ರಿಗಳಿದ್ದಾರೆ, ಅವರೆಲ್ಲರೂ ಕೂಡ ಇಂಥ ವಿದ್ಯುತ್ತನ್ನು ತಯಾರು ಮಾಡೋ ಕಂಪನಿಗಳಲ್ಲಿ ಪಾಲುದಾರರಿದ್ದಾರೆ ಅಥವಾ ಅವರೇ ಒಡೆಯರಿದ್ದಾರೆ. ಅವರು ಇವತ್ತು ಏನು ಖಾಸಗಿಯಾಗಿ ಇಂಥ ವಿದ್ಯುತ್ತನ್ನು ತಯಾರು ಮಾಡ್ತಾರೆ, ಅದು ಅತ್ಯಂತ ದುಬಾರಿ ದರದಲ್ಲಿ ಒಪ್ಪಂದಗಳನ್ನು ಮಾಡ್ಕೊಂಡಿದ್ದಾರೆ ಅಂತ ಗಮನಿಸಬೇಕು. ಒಂದೊಂದು ಯೂನಿಟ್ಗೆ 7 ರೂಪಾಯಿ, 8 ರೂಪಾಯಿ, 10 ರೂಪಾಯಿ ಈ ರೀತಿ ಎಲ್ಲ ಒಪ್ಪಂದಗಳನ್ನು ಮಾಡ್ಕೊಂಡಿದ್ದಾರೆ, ಪವರ್ ಪರ್ಚೇಸಿಂಗ್ ಅಗ್ರಿಮೆಂಟ್ಸ್. ಈ ಪವರ್ ಪರ್ಚೇಸಿಂಗ್ ಅಗ್ರಿಮೆಂಟ್ಸ್ ನ ಪರಿಣಾಮವಾಗಿ ಕೊಂಡ್ಕೊಳ್ಳೋದೇ ಆ ಬೆಲೆ ಕೊಂಡ್ಕೊಳ್ಳೋದು ಅಂತ ಆದ್ರೆ, ಇನ್ನು ಜನರಿಗೆ ಕೊಡುವಾಗ ಯಾವ ಪ್ರಮಾಣದ ದರಗಳು ನಿಗದಿ ಮಾಡಬೇಕು ಅಂತ ಊಹಿಸ್ಕೋಬಹುದು ನಾವು. ಇನ್ನೊಂದು 4-5 ವರ್ಷ ಹೋದ್ರೆ ಕರ್ನಾಟಕದ ಒಳಗಡೆಯಲ್ಲಿ ಪೂರ್ಣ ಪ್ರಮಾಣದ ನವೀಕರಿಸಬಹುದಾದ ಇಂಧನ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಉತ್ಪಾದನೆ ಆಗಕ್ಕೆ ಶುರು ಆದಾಗ, ಈ ದುಬಾರಿ ದರಗಳ ಇದರಲ್ಲಿ ಕೊಂಡುಕೊಂಡಾಗ ಸಾಮಾನ್ಯ ಗ್ರಾಹಕರು ಒಂದು ಯೂನಿಟ್ಗೆ 10 ರೂಪಾಯಿ, 12 ರೂಪಾಯಿ ಕೊಡಬೇಕಂತ ಪರಿಸ್ಥಿತಿ ಬರ್ಬೋದು. ಈಗಿರ್ತಕ್ಕಂಥ ಒಂದು ಯೂನಿಟ್, ಒಂದು ಸಾಮಾನ್ಯ ಕುಟುಂಬ ಒಂದು 400 ರೂಪಾಯಿ, 500 ರೂಪಾಯಿ ಅಥವಾ ಒಂದು 700 ರೂಪಾಯಿ ಕರೆಂಟ್ ಬಿಲ್ ಕಟ್ತಿದೆ ಅಂತಂದ್ರೆ, ಆ ತರದವರು ಕನಿಷ್ಠ 4,000, 5,000 ಕಟ್ಟಬೇಕಂತ ಪರಿಸ್ಥಿತಿ ಆಟೋಮೆಟಿಕ್ ಆಗಿ ಬರ್ತದೆ. ಇದು ಏಕದಮ್ ಈ ಪ್ರಮಾಣದ ವಿದ್ಯುತ್ ಬಿಲ್ ಕಟ್ಟಬೇಕು ಅಂತಂದಾಗ ಜನ ತಿರುಗಿ ಬೀಳ್ತಾರೆ ಅನ್ನೋಂಥ ಕಾರಣಕ್ಕಾಗಿ ಸರ್ಕಾರಗಳು ಅನುಸರಿಸ್ತಿರ್ತಕ್ಕಂಥ ವಿಧಾನನೇ ಈ ಸ್ಮಾರ್ಟ್ ಮೀಟರ್ ವಿಧಾನ. 2022ರಲ್ಲಿ ಮೋದಿ ಸರ್ಕಾರ ಒಂದು ವಿದ್ಯುತ್ ಕಾಯ್ದೆ ವಿದ್ಯುತ್ ತಿದ್ದುಪಡಿ ಕಾಯ್ದೆಯನ್ನ ಅಂಗೀಕರಿಸಿದೆ. ಇದ್ರ ಜೊತೆಲೇನೆ ಈ ವಿದ್ಯುತ್ ತಿದ್ದುಪಡಿ ಕಾಯ್ದೆಯನ್ನ ಜಾರಿ ಮಾಡ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಸ್ಮಾರ್ಟ್ ಮೀಟರ್ಗಳನ್ನ ಅಳವಡಿಸ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಪೂರಕವಾದಂತ ಮಸೂದೆಯನ್ನು ಕೂಡ ಅಂಗೀಕಾರ ಮಾಡಿದೆ. ಇದು ಏನ್ ಸ್ಪಷ್ಟವಾಗಿ ಹೇಳುತ್ತೆ ಅಂತಂದ್ರೆ, ಮುಂದಕ್ಕೆ ವಿದ್ಯುತ್ ವಿತರಣಾ ಕಂಪನಿಗಳು ಸರ್ಕಾರದ್ದು ಇರಬೇಕಾಗಿಲ್ಲ. ಅದಕ್ಕೆ ಅವ್ರು ಏನ್ ಹೇಳ್ತಿದ್ದಾರೆ, ಏಕ್ದಮ್ ಸರ್ಕಾರಿ ಕಂಪನಿಯನ್ನು ಕಿತ್ತಾಕೋದ್ರ ಬದಲು ಅಲ್ಲಿ ಮಲ್ಟಿಪಲ್ ಪವರ್ ಸಪ್ಲೈಯರ್ಸ್ ಇರಬೇಕು ಅಂತ ಹೇಳಿ ಒಂದು ಅವಕಾಶವನ್ನು ಕೊಡಲಾಗಿದೆ. ಈಗ ಉದಾಹರಣೆಗೆ ಬೆಸ್ಕಾಂ ವ್ಯಾಪ್ತಿಯಲ್ಲಿ ವಿದ್ಯುತ್ ಅನ್ನ ಸಪ್ಲೈ ಮಾಡೋದು, ಅದಕ್ಕಿರ್ತಕ್ಕಂಥ ವಿದ್ಯುತ್ ಜಾಲ ಇರ್ಬೋದು, ನೆಟ್ವರ್ಕ್ ಇರ್ಬೋದು, ಅವೆಲ್ಲವೂ ಕೂಡ ಬೆಸ್ಕಾಮೇ ಮಾಡ್ತದೆ. ಅವರು ವಿದ್ಯುತ್ ಅನ್ನ ಕೊಂಡ್ಕೊಳ್ತಾರೆ ಮತ್ತು ನಮಗೆ ವಿತರಿಸ್ತಾರೆ, ಅದಕ್ಕೆ ಬೇಕಾದ ಎಲ್ಲ ಕೆಲಸನ ಅವರೇ ಮಾಡ್ತಾರೆ. ಈ ವಿದ್ಯುತ್ ಕಾಯ್ದೆಯಲ್ಲಿ ಏನ್ ಬಂದಿದೆ ಈಗ ಅಂತಂದ್ರೆ, ಇದಕ್ಕೆ ಬೇಕಾಗಿರ್ತಕ್ಕಂಥ ಲೈನ್ಗಳು, ಕೇಬಲ್ಗಳು, ನೆಟ್ವರ್ಕ್, ಜಾಲ ಇದೆಯಲ್ಲ ಅದು ಬೆಸ್ಕಾಮ್ದೇ ಇರ್ತದೆ. ಆದ್ರೆ ಅದ್ರಲ್ಲಿ ಬರೋ ವಿದ್ಯುತ್ ಮಾತ್ರ
ಸರ್ಕಾರಿ ವಿದ್ಯುತ್ ಅಂತೇನಿರಲ್ಲ, ಬೆಸ್ಕಾಂ ವಿದ್ಯುತ್ ಅಂತೇನಿರಲ್ಲ, ಹಲವಾರು ಕಂಪನಿಗಳು ವಿದ್ಯುತ್ತನ್ನು ಸಪ್ಲೈ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ಅಟ್ ಎ ಟೈಮ್ ನೀವು ಯಾವ್ದಕ್ ಬೇಕಾದ್ರೂ ಪೋರ್ಟ್ ಮಾಡ್ಕೋಬಹುದು. ಈಗ ಮೊಬೈಲ್ಗಳಲ್ಲಿ ಕರೆನ್ಸಿಯನ್ನ ನೀವು ಸರ್ಕಾರಿ BSNL ಇಂದ ರಿಲಯನ್ಸ್ ನ ಜಿಯೋಗೋ ಅಥವಾ ಏರ್ಟೆಲ್ಗೋ ನೀವು ಪೋರ್ಟ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಹೇಗಿದೆ, ಆ ರೀತಿ ನೀವು ಬದಲಾಯಿಸ್ಕೊಳ್ಬಹುದು ಅನ್ನೋಂಥ ರೀತಿಯಲ್ಲಿ ವಿದ್ಯುತ್ ವಿತರಣೆಯನ್ನ ಅವರು ಬದಲಾಯಿಸಕ್ ಕೊಟ್ಟಿದ್ದಾರೆ. ಹಾಗಾಗಿ ಸರ್ಕಾರಿ ವಿದ್ಯುತ್ ಮಾತ್ರ ಅಲ್ಲ, ರಿಲಯನ್ಸ್ ನ ವಿದ್ಯುತ್ ಇರಬಹುದು, ಅದಾನಿಯ ವಿದ್ಯುತ್ ಇರಬಹುದು, ಅಥವಾ ಈಗ ನಮ್ಮ ರಾಜ್ಯದಲ್ಲೇನೆ ಪಾವಗಡ ಸುತ್ತಮುತ್ತ ಒಂದ್ 3,000 ಎಕರೆ ಭಾಗದಲ್ಲಿ ಉತ್ಪಾದನೆ ಮಾಡ್ತಿರ್ತಕ್ಕಂಥ ಸೌರ ವಿದ್ಯುತ್ ಏನಿದೆ, ಅದರ ಒಡೆಯರು ಯಾರಿದ್ದಾರೆ, ಖಾಸಗಿ ಬಂಡವಾಳದಾರರು ಮತ್ತು ನಮ್ಮ ರಾಜ್ಯದ ರಾಜಕಾರಣಿಗಳು, ಕಾಂಗ್ರೆಸ್ ಬಿಜೆಪಿ ಬೇರೆ ಬೇರೆ ರಾಜಕಾರಣಿಗಳು ಯಾರು, ಅವರು ಕೂಡ ಒಡೆಯರಾಗಿದ್ದಾರೆ. ಅವರಿಂದ ತಗೊಳ್ತಕ್ಕಂಥ ವಿದ್ಯುತ್ತನ್ನು ನೀವು ಪೋರ್ಟ್ ಮಾಡ್ಕೋಬಹುದು. ಸೊ ಹೀಗಾಗಿ ಅಟ್ ಎ ಟೈಮ್ ಒಂದೇ ಬಾರಿಗೆ ನೀವು ವಿದ್ಯುತ್ ಅನ್ನು ಯಾವ ಖಾಸಗಿ ಕಂಪನಿಯಿಂದ ಬೇಕಾದ್ರೂ ನೀವು ಮಾರ್ಪಡಿಸ್ಕೊಂಡು ತಗೋಬಹುದು ಅಂತೇಳಿ ಹೇಳೋದ್ರ ಮುಖಾಂತರವಾಗಿ ಸರ್ಕಾರಿ ವಿದ್ಯುತ್ ಅವಶ್ಯಕತೆಯನ್ನ ಇದರಲ್ಲಿ ತೆಗೆದುಹಾಕಲಾಗ್ತದೆ. ಯಾಕಂದ್ರೆ ನಿಮ್ಗೆ ಅವಕಾಶ ಇದೆ ಬೇರೆ ವಿದ್ಯುತ್ಗೆ ಅಂತೇಳಿ ಹೇಳಿ ಬೆಸ್ಕಾಂ ಏನಿವತ್ತು ಸರ್ಕಾರಿ ವಿದ್ಯುತ್ ಅನ್ನು ಸಪ್ಲೈ ಮಾಡ್ತಾ ಇದೆ ಅದು ನಿಂತೋಗುತ್ತೆ, ಮುಂದಕ್ಕಿರಲ್ಲ. ಆಗ ಆಟೋಮೆಟಿಕ್ ಆಗಿ ಬೆಸ್ಕಾಂ ಅನ್ನೋದೇ ಇರಲ್ಲ. ವಿದ್ಯುತ್ ಸಪ್ಲೈ ಮಾಡೋರು ಖಾಸಗಿಯವರು ಅಂತ ಆದ್ಮೇಲೆ ಬೆಸ್ಕಾಂ ಇರಲ್ಲ. ಬರೀ ಲೈನ್ಗಳು ಇಟ್ಕೊಂಡು ಬೆಸ್ಕಾಂ ನಷ್ಟ ಅನುಭವಿಸಕ್ಕಾಗಲ್ಲ. ನಮ್ ಕೇಬಲ್ ಇದೆ, ಟ್ರಾನ್ಸ್ಫಾರ್ಮರ್ಸ್ ಇದಾವೆ, ಸಬ್ಸ್ಟೇಷನ್ಗಳಿದಾವೆ, ಇದನ್ನ ಇಟ್ಕೊಂಡು ಏನು ಮಾಡಕ್ಕಾಗಲ್ಲ, ಯಾಕೆ ಲಾಭ ಬರಲ್ಲ ಅದ್ರೊಳಗಡೆ ಜಾಸ್ತಿ. ಆಗ ಅದನ್ನು ಕೂಡ ಅವ್ರು ಮಾರಬೇಕಾಗಿ ಬರುತ್ತೆ. ಅಂತಿಮವಾಗಿ ಇಡೀ ಬೆಸ್ಕಾಂ ಅನ್ನುವಂಥದ್ದೇ ಇರೋಲ್ಲ. ಆಗ ಖಾಸಗಿಯವರು ಪೂರ್ತಿ ಅದನ್ನು ಟೇಕ್ ಓವರ್ ಮಾಡೋದಕ್ಕೆ ಅವಕಾಶ ಆಗ್ತದೆ. ಖಾಸಗಿಯವರು ಪೂರ್ಣವಾಗಿ ಟೇಕ್ ಓವರ್ ಮಾಡ್ಕೊಳ್ಳುವಂತ ಸಂದರ್ಭಕ್ಕೆ ವಿದ್ಯುತ್ ದರಗಳು ಕಡಿಮೆ ಇರಬಾರ್ದು, ಅದು ಪೂರ್ಣ ಪ್ರಮಾಣದ ಲಾಭವನ್ನು ತಂದು ಕೊಡ್ತಕ್ಕಂಥ ದರಗಳಾಗಿರ್ಬೇಕು. ಜನನೇ ಪೂರ್ತಿಯಾಗಿ ಪಾವತಿ ಮಾಡುವಂಗಿರ್ಬೇಕು. ಸರ್ಕಾರದ ಪಾತ್ರ ಇದರಲ್ಲಿ ಇರಬಾರ್ದು ಅನ್ನುವಂಥದ್ದು. ಈ ಹಿನ್ನೆಲೆ ಒಳಗಡೆಯಲ್ಲಿ ವಿದ್ಯುತ್ ಕ್ಷೇತ್ರ ಇಡೀ ಜನಕ್ಕೆ, ಸಮಾಜಕ್ಕೆ, ಕೃಷಿಗೆ, ಕೈಗಾರಿಕೆಗೆ ಎಲ್ಲದಕ್ಕೂ ಬಹಳ ಅತ್ಯಗತ್ಯವಾದಂತ ಒಂದು ಸೇವೆ ಅಂತೇಳಿ ಪರಿಗಣಿಸಿ ಸ್ವಾತಂತ್ರ್ಯ ನಂತರದಲ್ಲಿ ನಾವೇನು ಅದನ್ನ ಬೆಳವಣಿಗೆ ಮಾಡಿದ್ವಿ, ಅದನ್ನಿವತ್ತು ಅತ್ಯಂತ ಲಾಭದಾಯಕವಾಗಿರ್ತಕ್ಕಂಥ ಖಾಸಗಿಯವರಿಗೆ ವಿಪರೀತ ಲಾಭ ತಂದು ಕೊಡ್ತಕ್ಕಂಥ ರೀತಿಯ ಒಂದು ಉದ್ದಿಮೆಯಾಗಿ ಪರಿವರ್ತಿಸಿ ಜನನೇ ಪೂರ್ತಿ ಅದಕ್ಕೆ ಪಾವತಿಸಬೇಕು ಅನ್ನುವಂಥ ರೀತಿಯ ಒಳಗಡೆಯಲ್ಲಿ ಅದನ್ನ ಇವತ್ತು ಬದಲಾವಣೆ ಮಾಡಕ್ ಕೊಟ್ಟಿದ್ದಾರೆ. ಅದಕ್ಕೆ ಪೂರಕವಾಗಿ ಈ ಸ್ಮಾರ್ಟ್ ಮೀಟರ್ಗಳನ್ನ ಹಾಕ್ತಿದ್ದಾರೆ ಅನ್ನುವಂಥದ್ದು ನಾವು ಗಮನಿಸಬೇಕು. ಸ್ಮಾರ್ಟ್ ಮೀಟರ್ಗಳು ಒಂದರಿಂದನೇ ಸಮಸ್ಯೆ ಅಲ್ಲ, ಈ ಒಟ್ಟಾರೆ ಖಾಸಗೀಕರಣದ ಭಾಗವಾಗಿ ಸ್ಮಾರ್ಟ್ ಮೀಟರ್ಗಳನ್ನ ತರ್ತಿದ್ದಾರೆ ಅನ್ನೋದನ್ನ ನಾವು ಗಮನಿಸಬೇಕು. ಸಾರಾಂಶ ಇಷ್ಟೇ, ದುಬಾರಿ ದರಗಳನ್ನ ಕೊಡ್ಲಿಕ್ಕೆ, ಜನರಿಗೆ ಅಭ್ಯಾಸ ಮಾಡಿಸ್ಲಿಕ್ಕೆ ಮತ್ತು ಸರ್ಕಾರದ ಪಾತ್ರ ಇದರಲ್ಲಿ ಇದೆ ಅನ್ನುವಂಥದ್ದನ್ನೇ ಮರ್ತೋಗ್ಬೇಕು ನಾವು. ಸರ್ಕಾರಕ್ಕೂ ವಿದ್ಯುತ್ ವಿತರಣೆಗೂ ಪೂರೈಕೆಗೂ ಸಂಬಂಧ ಇಲ್ಲ. ಅದೇನಿದ್ರು ಖಾಸಗಿ ಅವ್ರು ಕೊಡ್ತಾರೆ, ಕಾಸಿದ್ದವ್ರು ಕೊಂಡ್ಕೋಬಹುದು. ದುಬಾರಿ ದರಗಳನ್ನ ಪಾವತಿಸಕ್ಕಾದ್ರೆ ನೀವು ಅಷ್ಟು ವಿದ್ಯುತ್ ಪಾವತಿ ಉಪಯೋಗಿಸಬಹುದು, ಇಲ್ಲ ಅಂದ್ರೆ ನಿಮ್ಮ ಹತ್ರ ಎಷ್ಟು ಹಣ ಇದೆಯೋ ಅಷ್ಟು ಮಾತ್ರ ವಿದ್ಯುತ್ ಬಳಸ್ಕೋಬಹುದು ಅನ್ನುವಂಥ ರೀತಿ ಒಳಗಡೆಯಲ್ಲಿ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಇದ್ರ ಪರಿಣಾಮ ಏನಾಗುತ್ತೆ, ಒಂದು ನೇರವಾಗಿ ಕೃಷಿ ಕ್ಷೇತ್ರದ ಮೇಲೆ ಬಹಳ ದೊಡ್ಡ ಹೊಡೆತ ಬೀಳ್ತದೆ. ಯಾಕಂದ್ರೆ ಕರ್ನಾಟಕದ ಒಳಗಡೆಯಲ್ಲಿ 16 ಲಕ್ಷ ಕೃಷಿ ಪಂಪ್ ಸೆಟ್ಗಳು ಇವತ್ತು ವಿದ್ಯುತ್ ಅನ್ನ ಬಳಸ್ತವೆ ಸಬ್ಸಿಡಿ ದರದಲ್ಲಿ. ಅದು ಇವತ್ತು ಬಹಳ ದೊಡ್ಡ ಕಷ್ಟಕ್ಕೆ ಸಿಕ್ಕಾಕೊಳ್ತದೆ. ಯಾಕಂದ್ರೆ ಈ ಪ್ರಮಾಣದ ವಿದ್ಯುತ್ ದರಗಳನ್ನ ರೈತರು ಪಾವತಿಸಕ್ಕಾಗೋದಿಲ್ಲ. ಆ ಸಂದರ್ಭದಲ್ಲಿ ರೈತರು ಕೃಷಿ ಬಿಡಬೇಕಾಗುತ್ತೆ. ಕೃಷಿ ರೈತರು ಬಿಡಬೇಕು ಅಂತ ಯಾಕೆ ಹೇಳ್ತಿದ್ದಾರೆ ಅಂತಂದ್ರೆ, ಕೃಷಿಯಲ್ಲೂ ಕೂಡ ಕಾರ್ಪೊರೇಟ್ ಕೃಷಿಯನ್ನ ಮಾಡಿಸ್ಬೇಕು ಅಂತ ಅವ್ರು ಹೊರಟಿರೋದ್ರಿಂದ, ಕಾರ್ಪೊರೇಟ್ ಜಮೀನ್ದಾರರನ್ನ ಸೃಷ್ಟಿ ಮಾಡ್ಬೇಕು ಅಂತ ಅವ್ರು ಹೊರಟಿರೋದ್ರಿಂದ ಈ ಸಣ್ಣ ರೈತರು, ಮಧ್ಯಮ ರೈತರು ಪಂಪ್ ಸೆಟ್ ಇಟ್ಕೊಂಡು ವ್ಯವಸಾಯ ಮಾಡೋದು ಬೇಕಾಗಿಲ್ಲ. ಈ ವಿದ್ಯುತ್ ದರಗಳ ಕಾರಣಕ್ಕಾಗಿನೇ ಅವ್ರು ಕೃಷಿ ಬಿಟ್ಬಿಟ್ರೆ ಒಳ್ಳೇದು ಅನ್ನೋಂಥ ಉದ್ದೇಶ ಇಟ್ಕೊಂಡು ಇದ್ ಮಾಡ್ಲಾಗ್ತಾ ಇದೆ. ಈಗ ಕೃಷಿ ನಷ್ಟ ಅನುಭವಿಸ್ತದೆ. ಎರಡನೇದು, ಬಡವರು ಈಗ ಗೃಹ ಜ್ಯೋತಿ ಲೆಕ್ಕದ ಒಳಗಡೆಯಲ್ಲಿ, ಭಾಗ್ಯ ಜ್ಯೋತಿ ಲೆಕ್ಕದ ಒಳಗಡೆಯಲ್ಲಿ ಏನು ವಿದ್ಯುತ್ ಕಡಿಮೆ ದರಗಳಿಗೆ ಬಳಸ್ಕೊಂಡು ಒಂದಷ್ಟು ಉಸಿರಾಟ ಆಡೋದಕ್ಕೆ ಅವಕಾಶ ಆಗಿದೆ, ಅದೆಲ್ಲವೂ ನಷ್ಟ ಆಗುತ್ತೆ. ಯಾವುದೇ ರೀತಿಯಾದ ಸಬ್ಸಿಡಿ ಇರೋದಿಲ್ಲ. ಈ ವಿದ್ಯುತ್ ಕಾಯ್ದೆಯ ಮತ್ತೊಂದು ಮುಖ್ಯವಾದಂತ ಅಂಶ ಏನಂತಂದ್ರೆ, ಕ್ರಾಸ್ ಸಬ್ಸಿಡಿಗಳನ್ನ ತೆಗೆದುಹಾಕ್ಬೇಕು ಅಂತ ಬಹಳ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ. ಇದುವರೆಗೂ ಹೆಂಗ್ ನಡೀತಿದೆ, ಕಡಿಮೆ ದುರ್ಬಲ ವಿಭಾಗಗಳು, ರೈತರು, ಬಡವರು ಅವರಿಗೆ ಕಡಿಮೆ ದರದ ವಿದ್ಯುತ್ ಅನ್ನ ಕೊಟ್ಟು ಅದರಲ್ಲಿ ಆಗಬಹುದಾಗಿರ್ತಕ್ಕಂಥ ಸ್ವಲ್ಪ ನಷ್ಟವನ್ನ ಈ ಶ್ರೀಮಂತ ಗ್ರಾಹಕರು ಅಂತ ಯಾರಿದ್ದಾರೆ, ಕಮರ್ಷಿಯಲ್ ಗ್ರಾಹಕರು ಅಂತ ಯಾರಿರ್ತಾರ ಅಂತವರಿಂದ ಅದನ್ನ ಕ್ರಾಸ್ ಸಬ್ಸಿಡೈಸ್ ಮಾಡ್ಕೋಬೇಕು ದರಗಳಲ್ಲಿ ಅಂತೇಳಿ ಇವತ್ತು ದರ ಪದ್ಧತಿ ಇರೋದು. ಅದು ಪೂರ್ತಿ ಹೊರಟೋಗುತ್ತೆ. ಹೀಗಾಗಿ ಕ್ರಾಸ್ ಸಬ್ಸಿಡಿ ಅನ್ನುವಂಥದ್ದು ವಿದ್ಯುತ್ ಕ್ಷೇತ್ರದಲ್ಲಿ ಮುಂದಕ್ಕೆ ಉಳಿಬಾರದು ಅಂತೇಳಿ ಅವರು ತೀರ್ಮಾನ ಮಾಡಿದ್ದಾರೆ. ಆ ಎಲ್ಲ ಹಿನ್ನೆಲೆ ಒಳಗಡೆಯಲ್ಲಿ ಸ್ಮಾರ್ಟ್ ಮೀಟರ್ಗಳನ್ನ ಹಾಕ್ತಾ ಇದ್ದಾರೆ. ಆದ್ರಿಂದ ಕರ್ನಾಟಕದ ಜನತೆ ಅರ್ಥ ಮಾಡ್ಕೋಬೇಕಾದ್ರೆ ಏನಂತಂದ್ರೆ, ಕೇಂದ್ರ ಸರ್ಕಾರದ ವಿದ್ಯುತ್ ತಿದ್ದುಪಡಿ ಕಾಯ್ದೆಯ ಪರಿಣಾಮವಾಗಿ ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರವು ಕೂಡ ಅದನ್ನ ಮುಲಾಜೆ ಇಲ್ಲದೆ, ಸಣ್ಣ ವಿರೋಧನೂ ಧ್ವನಿನೂ ತೋರಿಸದೇನೆ ಪೂರ್ಣ ಪ್ರಮಾಣದಲ್ಲಿ ಜಾರಿ ಮಾಡ್ತಿರುವಂತದ್ರ ಪರಿಣಾಮವಾಗಿ ಈ ಸರ್ಕಾರಗಳು, ಪಾರ್ಟಿಗಳೇನು ಬೇರೆ ಬೇರೆ ಅಂತೇಳಿ
ತಾವು ಭಾವಿಸ್ಬೇಕಾಗಿಲ್ಲ. ಇದರಲ್ಲಿ ಬಿಜೆಪಿ ಮಾಡಿದಂತ ನೀತಿಯನ್ನೇ ಇಂದಿನ ಬಿಜೆಪಿ ಸರ್ಕಾರ ಇಲ್ಲಿ ಜಾರಿ ಮಾಡಿದೆ. ಈಗಿನ ಕಾಂಗ್ರೆಸ್ ಸರ್ಕಾರ ಕೂಡ ಅದೇ ನೀತಿಯನ್ನು ಅನುಸರಿಸ್ತಾ ಇದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿರೋದು. ಯಾಕೆಂದ್ರೆ ಕಾಂಗ್ರೆಸ್ ಆದ್ರೂ ಬಿಜೆಪಿ ಆದ್ರೂ ಖಾಸಗೀಕರಣ ಬಂಡವಾಳದಾರರಿಗೆ ಮಾಡಬೇಕು, ಅವ್ರಿಗೆ ಲಾಭ ತರಬೇಕು ಅಂತಾನೆ ಹೊರಟಿರೋದ್ರಿಂದ ಅದರಲ್ಲಿ ಯಾವುದೇ ಭಿನ್ನವಾದ ನಿಲುವನ್ನು ಇವರು ಇಟ್ಕೊಂಡಿಲ್ಲ. ಈ ಹಿನ್ನೆಲೆ ಒಳಗಡೆಯಲ್ಲಿ ಬಡವರು, ಸಾಮಾನ್ಯ ಜನ ಸಂಕಷ್ಟಕ್ಕೆ ಸಿಕ್ಕಾಕೊಳ್ತಾರೆ. ಮತ್ತು ವಿದ್ಯುತ್ ಸ್ವಾವಲಂಬನೆ ಅನ್ನುವಂಥದ್ದೇನಿದೆ ಬಹಳ ಮುಖ್ಯವಾಗಿ, ಅದು ದೇಶದ ಒಟ್ಟು ಸಾರ್ವಭೌಮತೆಯನ್ನ, ಸ್ವಾವಲಂಬನೆಯನ್ನ ಗಟ್ಟಿಗೊಳಿಸಿದ್ದಂತ ಒಂದು ಕ್ಷೇತ್ರ. ಅದನ್ನ ಈ ರೀತಿ ಖಾಸಗಿಯವರು ಪಾಲ್ ಮಾಡೋದ್ರಿಂದ ಭಾರತ ಬಹಳ ಗೊಂದಲದ ಡೋಲಾಯಮಾನವಾದಂತ ಒಂದು ವಿದ್ಯುತ್ ಪರಿಸ್ಥಿತಿಗೆ ಇದು ಹೋಗ್ತದೆ. ಜನ ಕಷ್ಟದಲ್ಲಿ ಸಿಕ್ಕಾಕೊಳ್ತಾರೆ. ಇದರ ಲಾಭವನ್ನ ಕಾರ್ಪೊರೇಟ್ ಕಂಪನಿಗಳು, ವಿದೇಶಿ ಮತ್ತು ಸ್ವದೇಶಿ ಎರಡೂ ಕಂಪನಿಗಳು ಕೂಡ, ಖಾಸಗಿ ಬಂಡವಾಳದಾರರು ದೊಡ್ಡ ಪ್ರಮಾಣದ ಲಾಭವನ್ನು ಮಾಡ್ತಾರೆ. ವಿದ್ಯುತ್ ಕ್ಷೇತ್ರವನ್ನೇ ದಿವಾಳಿ ಎಬ್ಬಿಸ್ತಾರೆ ಅನ್ನುವಂತ ಅಪಾಯ ಈ ಸಂದರ್ಭದಲ್ಲಿದೆ. ಈ ಹಿನ್ನೆಲೆಯಲ್ಲಿ ನಾನು ಕರ್ನಾಟಕದ ಜನತೆಯಲ್ಲಿ ವಿನಂತಿ ಮಾಡ್ಕೊಳ್ಳೋದು, ಈ ನೀತಿಯ ವಿರುದ್ಧ ಸಿಡಿದೇಳಬೇಕಾಗಿದೆ. ಈ ಸ್ಮಾರ್ಟ್ ಮೀಟರ್ ಅನ್ನುವಂಥದ್ದು ನಮ್ಮ ಮುಂದೆ ಕಣ್ಣಿಗೆ ಕಾಣುವಂತ ಒಂದು ಸಂಕೇತ. ಅದನ್ನ ಒಪ್ಪದಿರ, ಅದನ್ನು ವಿರೋಧಿಸುವಂತ ರೀತಿಯಲ್ಲಿ ಬೀದಿಗಿಳಿಯುವಂತ ಕೆಲಸವನ್ನ ಕರ್ನಾಟಕದ ಜನತೆ ಮಾಡಬೇಕು. ಇದನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಈ ಹೋರಾಟವನ್ನ ನಡೆಸಬೇಕು. ಇಲ್ಲ ಅಂತಂದ್ರೆ ಜನರಿಗೆ ಅಂತ ಏನು ಉಳಿಯಲ್ಲ. ಮೂಲಭೂತವಾದಂತ ಸೌಕರ್ಯಗಳು ಲಾಭಕ್ಕಾಗಿ ಎಲ್ಲವೂ ನಡೀತವೆ. ಇದನ್ನ ಒಪ್ಪಬಾರದು ಅನ್ನುವಂತ ವಿನಂತಿಯನ್ನ ಈ ಮೂಲಕ ನಾನು ಮಾಡ್ಕೊಳ್ತೀನಿ. ನಮಸ್ಕಾರ.